ओमज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। ಕಪಿಲ ಮುನಿ ತನ್ನ ತಾಯಿ ದೇವಹೂತಿಗೆ ಹಲವಾರು ಭಕ್ತಿ ಸೇವೆಯ ಮಹಿಮೆಗಳನ್ನು ಹೇಳ್ತಿದ್ದಾನೆ. ಈ ಒಂದು ಭಾಗದಲ್ಲಿ ನಾವು ಒಬ್ಬ ಸಾಧು, ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ, ತಿತಿಕ್ಷವ ಕಾರುಣಿಕ ಅಜಾತ ಶತ್ರವಃ ಸುಹೃದಾಂ ಸರ್ವದೇಹಿನ. ಒಬ್ಬ ಸಾಧು, ನಿಜವಾದ ಸಾಧುವಿನ ಲಕ್ಷಣ ಏನು ಅದನ್ನು ಈಗ ಕಪಿಲ ಮುನಿಗಳು ಹೇಳ್ತಿದ್ದಾರೆ. ಅದನ್ನು ಮುಂದುವರಿಸಿ ಒಬ್ಬ ನಿಜವಾದ ಸಾಧುವಿನ ಇನ್ನೊಂದು ಲಕ್ಷಣವನ್ನು ಈ ಶ್ಲೋಕದಲ್ಲಿ ಕೊಡಲಾಗಿದೆ. ಅದೇನು ಅಂದರೆ ಮಯಿ ಅನನ್ಯೇನ ಭಾವೇನ. ಅನನ್ಯ ಭಾವ, ಅನ್ಡಿವಿಯೇಟಿಂಗ್, ಅನ್ಅಬ್ಸ್ಟ್ರಕ್ಟೆಡ್, ಅನ್ಅಲಾಯ್ಡ್, ಈ ರೀತಿ ಹಲವಾರು ಪದಗಳನ್ನು ನಾವು ಬಳಸ್ತೇವೆ. ಯಾವುದೇ ರೀತಿಯ ಮಿಶ್ರಣ ಇಲ್ಲದೆ, ಬೇರೆ ಇನ್ಯಾರದ್ದೋ ಆಶ್ರಯವನ್ನು ಪಡೆಯದೆ, ಏಕ ಮನಸ್ಸಿನಿಂದ ಸಂಪೂರ್ಣವಾಗಿ ಒಬ್ಬ ಭಕ್ತನು ಭಗವಂತನಿಗೆ, ಅವನ ಸೇವೆಗೆ ತನ್ನನ್ನು ತಾನು ಅರ್ಪಿಸಿಕೊಳ್ತಾನೆ. ಇದು ಅನನ್ಯೇನೈವ ಭಾವೇನ. ಕುಂತಿ ಮಹಾರಾಣಿ ಪ್ರಾರ್ಥನೆ ಮಾಡೋದು, ತ್ವಯಿ ಮೇ ಅನನ್ಯ ವಿಷಯ ಮತಿರ್ಮಧುಪತೆ ಸಕೃತ್ ರತಿಂ ಉದ್ವಹತಾದದ್ಧ ಗಂಗೇವೋಗಂ ಉದನ್ವತಿ. ಹೇಗೆ ಗಂಗಾ ನದಿ ಹಿಮಾಲಯದಲ್ಲಿ ಹುಟ್ಟಿ ಸಮುದ್ರವನ್ನು ಸೇರೋದು, ಆ ಸಮುದ್ರವನ್ನು ಸೇರೋ ದಾರಿಯಲ್ಲಿ ಹಲವಾರು ಅಡಚಣೆಗಳು ಬರಬಹುದು, ಹಲವಾರು ಅಡ್ಡಿಗಳು ಬರಬಹುದು, ಏನು ಬಂಡೆ ಬೆಟ್ಟ ಗುಡ್ಡಗಳು ಬರಬಹುದು. ಅದು ಏನೇ ಬಂದರೂ ಪರವಾಗಿಲ್ಲ, ಗಂಗಾ ನದಿ ಸಮುದ್ರವನ್ನು ಸೇರದೆ ಎಲ್ಲೋ ಬೇರೆ ಕಡೆ ಹೋಗ್ಬಿಡುತ್ತಾ? ಇಲ್ಲವೇ ಇಲ್ಲ. ಅಲ್ಲಿ ನೀವು ಒಂದು ದೊಡ್ಡ ಅಣೆಕಟ್ಟನ್ನು ಬೇಕಾದರೆ ಕಟ್ಟಿ, ಎಷ್ಟು ದೊಡ್ಡದು ಕಟ್ತೀರಾ? ಸ್ವಲ್ಪ ನೀರನ್ನು ಏನೋ ಶೇಖರಣೆ ಮಾಡ್ಬೋದು. ಒಂದು ಮಳೆಗಾಲ ಬಂತು ಅಂದರೆ ಅಣೆಕಟ್ಟನ್ನು ದಾಟಿ ನೀರು ಹೊರಗೆ ಪ್ರವಾಹ ಬಂದುಬಿಡುತ್ತೆ. ಹೇಗೋ ಏನೋ, ಹೇಗೆ ಗಂಗೆ ಎಷ್ಟೇ ಅಡಚಣೆಗಳು ಅಡ್ಡಿಗಳಿದ್ದರೂ ಕೂಡ ಸಮುದ್ರವನ್ನು ಸೇರ್ತಾಳೆ. ಇದೆಲ್ಲ ನಮಗೂ ಕೂಡ ಅನುಭವ ಇದೆ. ನಾವೀಗ ಯಾವುದೋ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು, 6 ಗಂಟೆಗೆ ಟ್ರೈನ್ ಇದೆ, ಎಲ್ಲ ಪ್ಲ್ಯಾನ್ ಮಾಡಿಕೊಡ್ತೇವೆ, ಇಷ್ಟು ಗಂಟೆಗೆ ಮನೆ ಬಿಡಬೇಕು, ಈ ಗಾಡೀಲಿ ಹೋಗ್ತೇವೆ ಅಥವಾ ಬಸ್ನಲ್ಲಿ ಹೋಗ್ತೇವೆ, ಇಷ್ಟು ಸಮಯ ಬೇಕಾಗತ್ತೆ. ಅಲ್ಲಿ ಮಧ್ಯದಲ್ಲಿ ಯಾರೋ ಒಬ್ಬರು ಸಿಕ್ಕಿಬಿಡ್ತಾರೆ. ಆಗ ನಾವು ಗೊತ್ತು ಇಷ್ಟು ಗಂಟೆಗೆ ಹೋಗಬೇಕು ಅಂದರೆ ಆ ವ್ಯಕ್ತಿ ಜೊತೆ ಏನು 1 ನಿಮಿಷ ಅರ್ಧ ನಿಮಿಷದಲ್ಲಿ ಕೆಲಸ ಮುಗಿಯುತ್ತೆ ಅಂದರೆ ಅಷ್ಟು ಮುಗಿಸಿ ಮುಂದುವರಿತೇವೆ. ಇಲ್ಲ ಬಹಳ ಸಮಯ ತೊಗೊಳುತ್ತೆ ಅಂದರೆ ಇಲ್ಲ ಈಗ ಟ್ರೈನ್ ಕ್ಯಾಚ್ ಮಾಡಬೇಕು, ನಾವು ಊರಿಂದ ಬಂದ ಮೇಲೆ ನಿಮ್ಮ ಜೊತೆ ಮಾತನಾಡ್ತೀನಿ ಅಂತ ಅವ್ರನ್ನ ಬಿಟ್ಟುಬಿಡ್ತೇವೆ.
ಹೋಗುವಾಗ ಅಲ್ಲಿ ಎಲ್ಲೋ ದಾರಿಯಲ್ಲಿ ಏನೋ ಆಕ್ಸಿಡೆಂಟ್ ಆಗಿದೆ, ಅಲ್ಲಿ ಗಾಡಿ ಹೋಗ್ತಾ ಇಲ್ಲ, ಆಗ ತತ್ಕ್ಷಣ ಮತ್ತು ಬೇರೆ ಯಾವ ದಾರಿ ಇದೆ ಹುಡುಕ್ತೇವೆ. ಹೇಗೋ ಏನೋ 6 ಗಂಟೆಗೆ ಸರಿಯಾಗಿ ಅಲ್ಲಿ ಹೋಗಿ ಮುಟ್ಟಬೇಕು. ಈ ರೀತಿ ನಾವು ಭಗವಂತನ ಭಕ್ತಿ ಸೇವೆಯಲ್ಲೂ ಕೂಡ ಇದನ್ನು ನಾವು ಅಪ್ಲೈ ಮಾಡಬೇಕು. ಜೀವೇರ ಸ್ವರೂಪ ಹಯ ಕೃಷ್ಣ ನಿತ್ಯ ಕೃಷ್ಣದಾಸ. ನಮ್ಮ ನಿಜವಾದ ಸ್ವರೂಪ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗೋದು. ಇದನ್ನು ಮಾಡಲಿಕ್ಕೆ ಈ ಭೌತಿಕ ಜಗತ್ತಿನಲ್ಲಿ ಹಲವಾರು ಅಡಚಣೆಗಳು, ಅಡ್ಡಿಗಳು, ಆಬ್ಸ್ಟೆಕಲ್ಸ್ ಬೇರೆ ಬೇರೆ ರೀತಿ ನಮ್ಮ ಮುಂದೆ ಬರುತ್ತೆ. ಆದರೆ ಆ ಎಲ್ಲವನ್ನೂ ಕೂಡ ನಾವು ದಾಟಿ ಅದನ್ನು ಪಾರು ಮಾಡಿ ನಾವು ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಇದೇ ಅನನ್ಯೇನೈವ ಭಾವೇನ. ಒಂದು ಕಥೆಯನ್ನು ಹೇಳ್ತೀವಿ. ಅನನ್ಯೇನೈವ ಭಾವೇನ ಈ ಒಂದು ಮಟ್ಟಕ್ಕೆ ಹೇಗೆ ಬರಬೇಕು? ಒಂದು ಊರಿನಲ್ಲಿ ಒಬ್ಬ ಆರ್ಚರ್, ಅಂದರೆ ಬಿಲ್ಲು ಬಾಣ ಪ್ರಯೋಗ ಮಾಡುವವ ಎಲ್ಲೋ ಹೋಗಿ ಎಷ್ಟೋ ವರ್ಷ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಈಗ ಮತ್ತೆ ಊರಿಗೆ ಬಂದಿದ್ದಾನೆ. ಅದನ್ನು ಎಲ್ಲರ ಮುಂದೆ ಪ್ರಯೋಗ ಮಾಡಬೇಕು, ಪ್ರದರ್ಶನ ಮಾಡಲಿಕ್ಕೆ ಮುಂದಾಗಿದ್ದಾನೆ. ಎಲ್ಲ ಜನರೆಲ್ಲರೂ ಸೇರಿಕೊಳ್ತಾರೆ. ಅಲ್ಲೆಲ್ಲೋ ದೂರದಲ್ಲಿ ಏನೋ ಒಂದು ವಸ್ತುವನ್ನು ಇಟ್ಟಿದ್ದಾರೆ, ಕಲ್ಲು ಹಾಕಿರ್ತಾರೆ. ಈತ ಬಿಲ್ಲು ಬಾಣ ತಗೊಂಡು ಅಲ್ಲಿ ಮಧ್ಯದಲ್ಲಿ ಅದಕ್ಕೆ ಹೊಡಿಬೇಕಲ್ಲಿ. ಸರಿ, ಎಲ್ಲರೂ ನೋಡ್ತಿದ್ದಾರೆ. ಅವನು ಬಿಲ್ಲು ಬಾಣ ತಗೊಂಡು ಸರಿಯಾಗಿ ಹೊಡೆದಾಗ ಕರೆಕ್ಟ್ ಮಧ್ಯದಲ್ಲಿ ಹೋಗಿ ಅದು ಬಾಣ ಹೋಗಿ ಅದನ್ನು ಮುಟ್ಟುತ್ತೆ ಗುರಿಯನ್ನು. ಎಲ್ಲರೂ ಚಪ್ಪಾಳೆ ತಡ್ತಾರೆ. ಅಷ್ಟೇ ಅಲ್ಲ, ಆತ ಎಡಗಡೆ ತಿರುಗಿ ಇನ್ನೊಂದು ಕಡೆ ಕೈ ಮಾಡಿ ಮತ್ತೆ ಹೊಡಿತಾನೆ. ಮತ್ತೆ ಅದೇ ಸ್ಥಳಕ್ಕೆ ಹೋಗಿ ಮಧ್ಯದಲ್ಲಿ ಟಾರ್ಗೆಟ್ ಮುಟ್ಟುತ್ತೆ. ಎಲ್ಲರಿಗೂ ಬಹಳ ಖುಷಿಯಾಗುತ್ತೆ. ಮತ್ತು ಇನ್ನು ಬಲಗಡೆ ತಿರುಗಿ ಮತ್ತೊಮ್ಮೆ ಹೊಡಿತಾನೆ, ಮತ್ತೆ ಅದೇ ಕಡೆ ಅಲ್ಲೇ ಬೀಳುತ್ತೆ. ಇದು ಹೇಗೆ ಸಾಧ್ಯ, ಭಾಳ ಎಕ್ಸ್ಪರ್ಟ್ ಇದ್ದಾನೆ, ಎಲ್ಲರೂ ಹೊಗಳ್ತಿರ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆತ ಇದೇನು ದೊಡ್ಡದು, ಇದೇನಂತಹ ದೊಡ್ಡ ವಿಷಯ ಅಲ್ಲ, ಇದು ಇವನ ಕಿವಿಗೆ ಬೀಳುತ್ತೆ. ಆಗ ಇನ್ನೂ ಹಲವಾರು ಬೇರೆ ಬೇರೆ ರೀತಿ ಅವನ ಸ್ಕಿಲ್ ಪ್ರದರ್ಶನ ಮಾಡಲಿಕ್ಕೆ ಮುಂದಾಗ್ತಾನೆ. ಆತ ಹಿಂದೆ ತಿರುಗಿ ಮೇಲ್ಗಡೆ ಬೆಂಡಾಗಿ ಹಿಂದೆ ಹೊಡಿತಾನೆ. ಆಗಲೂ ಕೂಡ ಕರೆಕ್ಟಾಗಿ ಹೋಗಿ ಅಲ್ಲೇ ಬೀಳುತ್ತೆ. ಆಗಲೂ ಆ ವ್ಯಕ್ತಿ ಹೇಳ್ತಾನೆ, ಈಗ ಅಂಥ ದೊಡ್ಡ ವಿಷಯ ಅಲ್ಲ. ಇವನಿಗೆ ಕೋಪ ಬರುತ್ತೆ. ಕಣ್ಣು ಮುಚ್ಚಿ ಇವು ಎಲ್ಲ ಕಡೆ ಹಿಡಿದು ಮತ್ತೆ ಹೊಡಿತಾನೆ, ಕರೆಕ್ಟ್ ಮತ್ತೆ ಅಲ್ಲೇ ಬೀಳುತ್ತೆ. ಆಗಲೂ ಈ ವ್ಯಕ್ತಿ ಇದು ದೊಡ್ಡ ವಿಷಯ ಏನಲ್ಲ, ಭಾಳ ಸಿಟ್ಟು ಬರುತ್ತೆ ಇವನಿಗೆ. ಅದು ಹೇಗೆ ಹೇಳ್ತೀಯ ನೀನು? ಇಷ್ಟು ವರ್ಷ ನಾನು ಕಷ್ಟಪಟ್ಟು ಈ ವಿದ್ಯೆಯನ್ನು ಕಲ್ತಿದ್ದೇನೆ, ಇದೇನು ದೊಡ್ಡ ವಿಷಯ ಅಲ್ಲ ಅಂತೀಯ? ನಿನಗೆ ಈ ರೀತಿ ಮಾಡ್ಲಿಕ್ಕೆ ಬರುತ್ತಾ? ಇದೇನಿದು, ನಾನು ಇದಕ್ಕಿಂತ ದೊಡ್ಡದನ್ನು ಮಾಡ್ತೇನೆ, ಸಂಜೆ ನನ್ನ ಮನೆಗೆ ಬಾ, ನಾನು ತೋರಿಸ್ತೇನೆ ಅಂತ ಹೇಳ್ತಾನೆ. ಆ ವ್ಯಕ್ತಿ ಒಬ್ಬ ಹಾಲನ್ನು ಮಾರುವವ. ಅವನ ಮನೇಲಿ ಸಾಕಷ್ಟು ಹಸುಗಳಿವೆ. ಹಾಲು ಕರೆದು ಅದನ್ನು ಕಾಯಿಸಿ ತುಪ್ಪ ಮಾಡೋದು, ಬೆಣ್ಣೆ ಮಾಡೋದು, ಚಾಯ್ ಮಾಡಿ ಮಾರಾಟ ಮಾಡೋದು, ಈ ರೀತಿ ಕೆಲಸದಲ್ಲಿ ತೊಡಗಿರ್ತಾನೆ. ಆತ ಸಂಜೆ ಆ ವ್ಯಕ್ತಿ ಬಂದಾಗ ಹಾಲನ್ನು ಕರೀತಾನೆ, ಒಂದು ಪಾತ್ರೆಯಲ್ಲಿ ಅದನ್ನು ಕಾಯಿಸಲಿಕ್ಕೆ ಹೇಳ್ತಾನೆ. ಆ ಬಿಸಿ ಬಿಸಿ ಹಾಲನ್ನು ನೋಡಿರ್ತೀರಿ ನೀವು, ಒಂದು ಪಾತ್ರೆಯಲ್ಲಿ ಇಟ್ಟಿರ್ತಾರೆ. ಅದನ್ನು ಮೇಲಿಂದ ಎತ್ತಿ ಒಂದು ಸಣ್ಣದಾದ ಒಂದು ಗ್ಲಾಸ್ ಅದರೊಳಗಡೆ ಹಾಕೋದು. ಒಂದು ಹನಿ ಹಾಲು ಕೂಡ ಹೊರಗಡೆ ಬೀಳೋದಿಲ್ಲ. ಕರೆಕ್ಟಾಗಿ ಅದು ಎಷ್ಟು ಬೇಕು ಅಷ್ಟು ಕರೆಕ್ಟಾಗಿ ತುಂಬುತ್ತೆ. ಸರಿ, ಅದಾದ ನಂತರ ಇನ್ನು ಸ್ವಲ್ಪ ಕೈ ಮೇಲೆತ್ತಿ ಹಾಕಿ ದೂರದಿಂದ ಹಾಕ್ತಾನೆ. ಆಗಲೂ ಕೂಡ ಒಂದು ಹನಿ ಹೊರಗಡೆ ಬೀಳೋದಿಲ್ಲ. ಇನ್ನು ಕೈ ಫುಲ್ ಮ್ಯಾಕ್ಸಿಮಮ್ ಕೈಯನ್ನು ಮೇಲೆತ್ತಿ ಪಾತ್ರೆಯನ್ನು ಎತ್ತಿ ಹಾಕ್ತಾನೆ, ಸಣ್ಣ ಗ್ಲಾಸ್. ಆದರೂ ಎಲ್ಲ ಹಾಲು ಅಷ್ಟೆಷ್ಟು ಬೇಕು ಅಷ್ಟೇ ಬೀಳುತ್ತೆ. ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ. ಹಾಗೆ ಹೇಗೆ ಬೇರೆ ಬೇರೆ ರೀತಿ ನೋಡಿದ್ದೇವೆ. ಕಸರತ್ತು ಮಾಡಿ ಹಾಕ್ತಿರ್ತಾನೆ, ಕಣ್ಣು ಮುಚ್ಚಿ ಹಾಕ್ತಾನೆ. ಆಗ ವ್ಯಕ್ತಿ ಹೇಳ್ತಾನೆ, ನೋಡಿ ನಿನಗೆ ಈ ರೀತಿ ಮಾಡಲಿಕ್ಕಾಗತ್ತಾ? ಆಗ
ಯಾರು ಒಪ್ಪಿಕೊಂಡ್ರೆ ಇಲ್ಲ ನನಗಿದಾಗೋದಿಲ್ಲ ಅಂತ. ಇದೆಲ್ಲ ಏನಂತಹ ದೊಡ್ಡ ವಿಷಯ ಅಲ್ಲ. ಬೈ ಪ್ರಾಕ್ಟಿಸ್ ನಾವು ಅಭ್ಯಾಸ ಮಾಡೋದ್ರಿಂದ ಇಂತಹ ಯಾವುದಾದ್ರೂ ಕಲೆಯನ್ನು ನಾವು ಕಲಿಬಹುದು. ಅದು ಬಾಣ ಬಿಡೋದಿರಲಿ, ಹಾಲನ್ನು ಕರೆಕ್ಟಾಗಿ ಅಲ್ಲಿ ಆ ಒಂದು ಪಾತ್ರೆಗೆ ಹಾಕೋದಿರಲಿ, ಯಾವುದೇ ಇರಲಿ, ಅಭ್ಯಾಸ ಅಥವಾ ಪ್ರಾಕ್ಟಿಸ್. ಈ ರೀತಿ ಹೊರಗಿನ ಪ್ರಪಂಚದಲ್ಲಿ ಹಲವಾರು ವ್ಯಕ್ತಿಗಳು ಬೇರೆ ಬೇರೆ ಯಾವುದ್ಯಾವುದೋ ಚಟುವಟಿಕೆಯನ್ನು ತಮ್ಮ ಮನಸ್ಸನ್ನು ಏಕಾಗ್ರತೆಯಿಂದ ಹಲವಾರು ದಿನಗಳು, ತಿಂಗಳುಗಳು ಅಥವಾ ವರ್ಷಗಳು ಅದನ್ನು ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ದೇ ಬಿಕಮ್ ಎಕ್ಸ್ಪರ್ಟ್, ಪರಿಣತರಾಗಿಬಿಡ್ತಾರೆ. ಭಕ್ತಿ ಸೇವೆಯಲ್ಲೂ ಕೂಡ ನಾವು ಕೂಡ ಸಾಧಕರಾಗಿ ನಾವು ಮಾಡಬೇಕಾದದ್ದು ಇದನ್ನೇ, ಪ್ರಾಕ್ಟೀಸ್. ಅಭ್ಯಾಸ ಯೋಗೇನ ತತೋ ಮಾ ಇಚ್ಛಾಪ್ತು ಧನಂಜಯ. ಅಭ್ಯಾಸ ಯೋಗ ಅಥವಾ ಸಾಧನ ಭಕ್ತಿ ನಮಗೆ ಗುರುಗಳು ಹಾಕ್ಕೊಟ್ಟಿದ್ದಾರೆ. ಪ್ರತಿನಿತ್ಯ ಇಷ್ಟು ಜಪ ಮಾಡಬೇಕು, ಕೃಷ್ಣನಿಗೆ ಅರ್ಪಿಸಿದ ನೈವೇದ್ಯವನ್ನೇ ಸ್ವೀಕಾರ ಮಾಡಬೇಕು, ಪ್ರಸಾದವನ್ನು, ನಮ್ಮ ಚಟುವಟಿಕೆಗಳನ್ನು ಕೃಷ್ಣನಿಗೆ ಅರ್ಪಿಸಬೇಕು. ಯದ್ ಕರೋಷಿ ಯದಶ್ನಾಶಿ ಯಜ್ಜುಘೋಷಿ ದದಾಸಿ ಯತ್ ತತ್ಪುರುಷ ಮದರ್ಪಣಂ. ನಾವು ಕೃಷ್ಣನ ಕುರಿತಾಗಿ ಅಧ್ಯಯನ ಮಾಡಬೇಕು, ಓದಬೇಕು ಪುಸ್ತಕಗಳನ್ನು, ಭಗವದ್ಗೀತೆಯನ್ನು, ಭಾಗವತವನ್ನು. ಈ ಎಲ್ಲ ಅಭ್ಯಾಸ ಯೋಗ ಅಥವಾ ಪ್ರಾಕ್ಟೀಸಸ್ ಇದನ್ನು ಮಾಡಿದಾಗ ನಾವು ಕಪಿಲ ಮುನಿಯಲ್ಲಿ ಹೇಳೋ ಪ್ರಕಾರ ಮಯಿ ಅನನ್ಯೇನ ಭಾವೇನ, ಅನ್ಡಿವಿಯೇಟಿಂಗ್, ನಮ್ಮ ಮನಸ್ಸನ್ನು ಅತ್ತ ಇತ್ತ ಚಲಿಸಲಿಕ್ಕೆ ಕೊಡದೆ ನಾವು ಭಗವಂತನ ಮೇಲೆ ಕೇಂದ್ರೀಕರಿಸಬಹುದು. ನಮ್ಮ ಎಲ್ಲ ಚಟುವಟಿಕೆಗಳು ಕೂಡ ಅವನಿಗೆ ಸಮರ್ಪಿತವಾಗಬೇಕು. ನಮ್ಮ ಇಂದ್ರಿಯ ತೃಪ್ತಿಗಾಗಿ ನಾವು ಏನು ಮಾಡೋ ಹಾಗೆ ಇಲ್ಲ. ಭಗವಂತನಿಗೆ ಅರ್ಪಣೆ ಮಾಡುವಂಥ ಚಟುವಟಿಕೆಯಲ್ಲಿ ಯಾವ ರೀತಿಯ ಒಂದು ಆನಂದ, ಸುಖ, ಸಂತೋಷ ನಮಗೆ ಸಿಗುತ್ತೆ ಅಂದರೆ ಅದರ ಮುಂದೆ ಇಂದ್ರಿಯ ತೃಪ್ತಿಯಿಂದ ಸಿಗುವಂತಹ ಸುಖ ಬಹಳ ತುಚ್ಛ, ನೆಗ್ಲಿಜಿಬಲ್, ಇನ್ಸಿಗ್ನಿಫಿಕೆಂಟ್. ಇದನ್ನು ಅರ್ಥ ಮಾಡಿಕೊಂಡಾಗ ನಾವು ಕೂಡ ಈ ರೀತಿ ಭಕ್ತಿ ಸೇವೆ ಮಾಡಲಿಕ್ಕೆ ಮುಂದಾಗ್ತೇವೆ. ಮಯಿ ಅನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿಯೇ ದೃಢಾಂ ಮತ್ಕೃತೆ ತ್ಯಕ್ತ ಕರ್ಮಾಣಃ ತ್ಯಕ್ತ ಸ್ವಜನ ಬಾಂಧವಾಃ. ಇಲ್ಲಿ ಇನ್ನೊಂದು ಬಹಳ ದೊಡ್ಡ ವಿಷಯ ಕೊಟ್ಟಿದ್ದಾರೆ ಇಲ್ಲಿ. ಮತ್ಕೃತೆ ತ್ಯಕ್ತ ಕರ್ಮಾಣಃ. ಆ ವ್ಯಕ್ತಿ ಒಬ್ಬ ನಿಜವಾದ ಸಾಧು ಭಗವಂತನ ಸೇವೆಗಾಗಿ ಅವನ ಎಲ್ಲ ಕಾಮ್ಯ ಕರ್ಮಗಳನ್ನು, ಅವನ ಎಲ್ಲ ವರ್ಣಾಶ್ರಮದ ಧರ್ಮವನ್ನು, ಕರ್ತವ್ಯವನ್ನು ಎಲ್ಲವನ್ನೂ ಕೂಡ ತ್ಯಾಗ ಮಾಡಲಿಕ್ಕೆ ಆತ ಸಿದ್ಧ ಇರ್ತಾನೆ. ಅಷ್ಟೇ ಅಲ್ಲ, ತ್ಯಕ್ತ ಸ್ವಜನ ಬಾಂಧವ, ಅವನ ಎಲ್ಲ ಸ್ವಜನರನ್ನು, ಬಂಧುಗಳನ್ನು ಕೂಡ ಭಕ್ತಿ ಸೇವೆಗೆ ಅವರು ಪೂರಕವಾಗಿ ಇಲ್ಲದೇ ಇದ್ದರೆ ಅವರೆಲ್ಲರನ್ನೂ ಕೂಡ ಆತ ತ್ಯಜಿಸಲಿಕ್ಕೆ ಆತ ಸಿದ್ಧನಿರ್ತಾನೆ. ಯಾಕೆ? ಪ್ರೈಮರಿ ಫೋಕಸ್, ಅವನಿಗೆ ಪ್ರೈಮರಿ ಆಬ್ಜೆಕ್ಟಿವ್ ಏನು ಜೀವನದಲ್ಲಿ? ಭಗವಂತನ ಭಕ್ತಿ ಸೇವೆ. ಅದಕ್ಕೆ ಏನೇನು ಪೂರಕವಾಗಿದೆ, ಯಾರು ಅದಕ್ಕೆ ಸಹಾಯವನ್ನು ಮಾಡ್ತಾರೆ, ಪೂರಕವಾಗಿರ್ತಾರೆ, ಅವನ್ನೆಲ್ಲವನ್ನು ಸ್ವೀಕಾರ ಮಾಡ್ತಾನೆ. ಆದರೆ ಯಾವ ಒಂದು ವಿಷಯ, ಯಾವ ಒಂದು ವಸ್ತು ಅಥವಾ ಯಾವುದೇ ವ್ಯಕ್ತಿ ಅವನ ಭಕ್ತಿ ಸೇವೆಯಲ್ಲಿ ಅಡಚಣೆಯನ್ನು ಉಂಟು ಮಾಡ್ತಾರೆ, ಅವನ ಭಕ್ತಿ ಸೇವೆಗೆ ಪೂರಕವಾಗಿ ಇರೋದಿಲ್ಲ, ಅವರ ತ್ಯಜಿಸಲಿಕ್ಕೂ ಕೂಡ ಆತ ಸಿದ್ಧನಿರ್ತಾನೆ. ಇದೇ ತ್ಯಕ್ತ ಸ್ವಜನ ಬಾಂಧವ. ಅಂತಹ ಸಾಧುವು ಅನನ್ಯ ಭಾವದಿಂದ ಭಗವಂತನ ದೃಢವಾದ ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತಾನೆ. ಭಗವಂತನಿಗೋಸ್ಕರ ಅವನು ಈ ಜಗದ ಕುಟುಂಬ ಬಾಂಧವ್ಯ
ಮತ್ತು ಗೆಳೆಯರ ಬಳಗದಂತಹ ಇತರ ಸಂಪರ್ಕಗಳನ್ನು ತ್ಯಾಗ ಮಾಡುತ್ತಾನೆ. ಭಗವಂತನೊಂದಿಗಿರುವ ಅವನ ಒಂದು ಸಂಬಂಧ, ರಿಲೇಷನ್ಶಿಪ್, ಅದು ಇಟ್ ಈಸ್ ಪ್ರೈಮರಿ. ಉಳಿಕಿದ್ದೆಲ್ಲವೂ ಕೂಡ ಸೆಕೆಂಡ್ರಿ. ಇದರ ಮೇಲೆ ಅವನಿಗೆ ಬಹಳ ದೃಢವಾದ ವಿಶ್ವಾಸ ಇದೆ. ಹಾಗಾಗಿ ಯಾರು ಭಕ್ತಿ ಸೇವೆಗೆ ಪೂರಕ ಇಲ್ಲ ಅವರನ್ನು ಆತ ತ್ಯಾಗ ಮಾಡಲಿಕ್ಕೂ ಕೂಡ ಸಿದ್ಧನಿರುತ್ತಾನೆ. ನೋಡಿ, ಈ ವಿಷಯ ಸುಲಭ ಅಲ್ಲ. ನಾವೆಲ್ಲರೂ ಕೂಡ ಭೌತಿಕ ಜಗತ್ತಿನಲ್ಲಿ ನಾವೊಂದು ಸಾಂಸಾರಿಕ ಜೀವನದಲ್ಲೋ ಏನು ವ್ಯವಹಾರದಲ್ಲಿ, ಒಂದು ದೇಶದಲ್ಲಿ, ಒಂದು ಸಮಾಜದಲ್ಲಿ ಒಂದು ಭಾಗವಾಗಿ ನಾವು ಇರ್ತೇವೆ. ಆದರೆ ಅದನ್ನು ಮೀರಿ ಹೊರಗೆ ಬರಬೇಕು ಅಂದರೆ ಅಷ್ಟು ಸುಲಭದ ವಿಷಯ ಅಲ್ಲ. ನಾವು ಕೆಲವು ಏನು ದೇಶ ಸೇವೆ ಮಾಡಲಿಕ್ಕೆ ಹೋದಂತಹ ಎಲ್ಲೋ ದೇಶದಲ್ಲಿ ಎಲ್ಲೋ ಯುದ್ಧ ನಡೆಯುತ್ತೆ, ಗಡಿಗಳಲ್ಲಿ ಎಷ್ಟೋ ಜನ ಸಿಪಾಯಿಗಳು ಅಲ್ಲಿ ಹೋಗ್ತಾರೆ. ಅಲ್ಲಿ ಗಡಿಯಲ್ಲಿ ಏನು ವೈರಿಕ ಪಡೆ ಜೊತೆ ಯುದ್ಧ ನಡೆಯುವಾಗ ಅವರಿಗೆ ಗೊತ್ತಿರುತ್ತೆ ಏನು ಅವರ ಒಂದು ಜೀವನವನ್ನೇ ಏನು ಪಣವಾಗಿಟ್ಟು ಅಲ್ಲಿ ಅವರು ಕರ್ತವ್ಯ ನಿರ್ವಹಿಸ್ತಿರ್ತಾರೆ. ಬಹಳಷ್ಟು ಜನ ಹೇಳ್ಬೋದು, ಅರೆ ಏನಿದು, ಯಾಕೆ ನಿನ್ನ ಜೀವನ ಹಾಳು ಮಾಡಿಕೊಡ್ತೀಯ, ಹಾಗೆ ಹೀಗೆ ಅಂತ. ಆದರೂ ಕೂಡ ನಮ್ಮ ಸಮಾಜ ಅಂತಹವರನ್ನು ಗೌರವಿಸುತ್ತೆ. ಯಾಕೆ ಅಂದರೆ ಆ ವ್ಯಕ್ತಿ ಒಂದು ಉನ್ನತವಾದ ಕರ್ತವ್ಯವನ್ನು, ಉನ್ನತವಾದ ಒಂದು ಧರ್ಮವನ್ನು, ದೇಶ ಸೇವೆಯನ್ನು ಮಾಡಲಿಕ್ಕೆ ಅವನ ಜೀವನವನ್ನೇ ಒತ್ತಾಗಿಟ್ಟು ಆತ ಮುಂದೆ ಹೋಗಿದ್ದಾನೆ. ಇಡೀ ಸಮಾಜ ಅವನನ್ನು ಗೌರವಿಸುತ್ತೆ. ಅದೇ ರೀತಿ ಒಂದು ಸಮಾಜದಲ್ಲಿ ಹೇಗೆ ಒಬ್ಬ ಸಿಪಾಯಿ ಬೇಕು, ಅದೇ ರೀತಿ ಆಧ್ಯಾತ್ಮಿಕವಾದಿಗಳು, ಈ ಸಮಾಜದಲ್ಲಿ ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಲಾಯರ್ ಇದ್ದಾರೆ, ಬಿಸ್ನೆಸ್ ಮೆನ್ ಇದ್ದಾರೆ, ಪೊಲೀಸ್ನವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅದೇ ರೀತಿ ಮಯಿ ಅನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಮೇ ದೃಢ. ಯಾರು ಅನನ್ಯ ಭಾವದಿಂದ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ ಅಂತಹವರ ಅವಶ್ಯಕತೆ ಕೂಡ ಈ ಸಮಾಜಕ್ಕೆ ಇದೆ. ಇದಿಲ್ಲದೆ ಇದ್ದರೆ ಏನಾಗುತ್ತೆ? ಹೇಗೆ ಒಂದು ದೇಹ, ಕೈ ಇದೆ, ಕಾಲಿದೆ, ಹೊಟ್ಟೆ ಎಲ್ಲ ಬೇರೆ ಬೇರೆ ಭಾಗಗಳಿದೆ. ತಲೆ ಇಲ್ಲದೇ ಇದ್ದರೆ ಈ ದೇಹ ಏನು ಉಪಯೋಗ ಇಲ್ಲ. ಅದೇ ರೀತಿ ನಾವು ಬರೀ ಆಹಾರ, ನಿದ್ರಾ, ಭಯ, ಮೈಥುನ ಈ ರೀತಿ ಪ್ರಾಣಿಗಳ ರೀತಿ ಚಟುವಟಿಕೆ ಮಾಡಿಕೊಂಡಿದ್ದರೆ ಏನು ಮನುಷ್ಯರಾಗಿ ಏನು ಉಪಯೋಗ ಇಲ್ಲ. ನಮ್ಮಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು, ಯಾರು ತಮ್ಮ ಜೀವನವನ್ನು ಆಧ್ಯಾತ್ಮಿಕತೆಗೆ ಮುಡುಪಾಗಿಟ್ಟಿದ್ದಾರೆ ಅವರ ಅವಶ್ಯಕತೆ ಕೂಡ ಇದೆ ಈ ಸಮಾಜಕ್ಕೆ ಒಳ್ಳೆಯ ದಾರಿಯನ್ನು ತೋರಿಸಲಿಕ್ಕೆ. ಹೀಗೆ ಅಂತಹವರ ಆಧುನಿಕ ಜಗತ್ತಿನಲ್ಲಿ ಅದರ ಬಗ್ಗೆ ಒಂದು ಪ್ರಾಶಸ್ತ್ಯ ಅಥವಾ ಇಂಪಾರ್ಟೆನ್ಸ್, ಪ್ರಯಾರಿಟಿ ಎಲ್ಲರಿಗೂ ಗೊತ್ತಿಲ್ಲ. ಆದರೆ ಶಾಸ್ತ್ರಗಳ ಮೂಲಕ, ಭಾಗವತದ ಮೂಲಕ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಭಾವಾರ್ಥದಲ್ಲಿ ಪ್ರಭುಪಾದರು ಇನ್ನೊಂದು ವಿಷಯವನ್ನು ತಿಳಿಸ್ತಾರೆ. ಈ ಒಂದು ವಿಷಯವನ್ನು ಹೇಳ್ತೇನೆ, ಮುಗಿಸ್ತೇನೆ. ಬೇರೆ ಅನೌನ್ಸ್ಮೆಂಟ್ಸ್ ಎಲ್ಲ ಇದೆ ಇವತ್ತು. ದೇವರ್ಷಿ ಭೂತಾಪ್ತ ನೃಣಾಂ ಪಿತೃಣಾಂ ನ ಕಿಂಕರೋ ನಾಯಂ ನೃಣೀಚ ರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ಕರ್ಣಂ. ನಾವು ಈ ಭೌತಿಕ ಜಗತ್ತಿನಲ್ಲಿ ಹುಟ್ಟಿ ಬಂದಿದ್ದೇವೆ ಅಂದರೆ ಹಲವರಿಗೆ ನಾವು ಋಣವನ್ನು ತೀರಿಸಬೇಕು. ದೇವತೆಗಳಿಗೆ, ಋಷಿಗಳಿಗೆ, ಸಾಮಾನ್ಯ ಜೀವಿಗಳಿಗೆ, ಪ್ರಾಣಿಗಳಿಗೆ, ನಮ್ಮ ಸೇವಕರಿಗೆ, ದೇಶಕ್ಕೆ, ಈ ರೀತಿ ಎಲ್ಲರಿಂದ ನಾವು ಸೌಲಭ್ಯವನ್ನು ಸ್ವೀಕಾರ ಮಾಡಿದ್ದೇವೆ. ಆ ಋಣವನ್ನು ತೀರಿಸದೇ ಇದ್ದರೆ ಅವರಿಗೆ ನಾವು ನಮ್ಮ ಕರ್ತವ್ಯವನ್ನು, ಧರ್ಮವನ್ನು ನಾವು ಮಾಡದೇ ಇದ್ದರೆ ನಾವು ಪಾಪವನ್ನು ಹೊಂದುತ್ತೇವೆ, ನಾವು ಶಿಕ್ಷೆಗೆ ಅರ್ಹರಾಗ್ತೇವೆ. ಆದರೆ ಸರ್ವಾತ್ಮನಾಯ ಶರಣಂ ಶರಣ್ಯಂ, ಒಬ್ಬ ವ್ಯಕ್ತಿ ಭಗವಂತನ ಭಕ್ತಿ ಸೇವೆಗಾಗಿ ತನ್ನ ಈ ಉಳಿದ ಧರ್ಮಗಳನ್ನು, ಉಳಿದ ಋಣಗಳನ್ನು ಅದನ್ನು ತೀರಿಸದೆ ಯಾರು ಇರ್ತಾನೆ
ಅವನು ಶಿಕ್ಷೆಗೆ ಗುರಿಯಾಗೋದಿಲ್ಲ. ಯಾಕೆ ಅಂದರೆ ಅವನು ಉನ್ನತವಾದ ಧರ್ಮವನ್ನು, ಉನ್ನತವಾದ ತನ್ನ ಆತ್ಮಕ್ಕೆ ಸಂಬಂಧಪಟ್ಟ ಒಂದು ಕರ್ತವ್ಯದಲ್ಲಿ ಆತ ತೊಡಗಿದ್ದಾನೆ. ಹಾಗಾಗಿ ಆತ ಶಿಕ್ಷೆಗೆ ಒಳಗಾಗುವುದಿಲ್ಲ. ಇದನ್ನೇ ಭಾವಾರ್ಥದಲ್ಲಿ ಕೊನೆಯಲ್ಲಿ ಪ್ರಭುಪಾದರು ಬರೀತಾರೆ, ದೇವತೆಗಳಿಗೆ, ಸಾರ್ವಜನಿಕರಿಗೆ, ಮಹರ್ಷಿಗಳಿಗೆ, ಸಾಮಾನ್ಯ ಜೀವಿಗಳಿಗೆ, ತಂದೆ ತಾಯರಿಗೆ, ಕುಟುಂಬದ ಪಿತೃಗಳಿಗೆ ಮತ್ತು ಇತರ ಅನೇಕರಿಗೆ ಋಣಿಯಾಗಿರುವನು. ಸರ್ವೋತ್ತಮನಾದ ಭಗವಂತನ ಸೇವೆಗೋಸ್ಕರ ಅವನು ಅಂತಹ ಎಲ್ಲ ಋಣವನ್ನು ತ್ಯಜಿಸುವನು. ಆಗ ಋಣತ್ಯಾಗದಿಂದ ಅವನು ಶಿಕ್ಷಿತನಾಗುವುದಿಲ್ಲ. ಆದರೆ ಇಂದ್ರಿಯ ತುಷ್ಟಿಗೋಸ್ಕರ ಅಂತಹ ಋಣಗಳನ್ನು ತ್ಯಜಿಸುವ ವ್ಯಕ್ತಿಯು ಮಾತ್ರ ನಿಸರ್ಗ ನಿಯಮದಿಂದ ಶಿಕ್ಷಿತನಾಗುವನು. ಇದನ್ನು ಏನು ಅರ್ಥ ಮಾಡಿಕೊಳ್ಬೇಕು? ಸಾಮಾನ್ಯವಾಗಿ ನಾವು ನಮ್ಮ ಭೌತಿಕ ಕರ್ತವ್ಯಗಳನ್ನು, ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಅದನ್ನು ಮಾಡದೇ ಇದ್ದರೆ ನಾವು ಶಿಕ್ಷೆಗೆ ಒಳಗಾಗ್ತೇವೆ. ಆದರೆ ಯಾವಾಗ ನಾವು ಒಂದು ಉನ್ನತವಾದ ಭಗವದ್ ಧರ್ಮವನ್ನು, ಆತ್ಮದ ಧರ್ಮವನ್ನು, ಆತ್ಮಕ್ಕೆ ಸಂಬಂಧಪಟ್ಟ ಕರ್ತವ್ಯಗಳನ್ನು ನಾವು ಮಾಡ್ತಿದ್ದಾಗ ಇನ್ನಿತರ ಉಳಿದ ಕರ್ತವ್ಯಗಳು ಅದರ ಜೊತೆಗೆ ಸೇರಿಕೊಂಡ್ರೆ ಪರವಾಗಿಲ್ಲ. ಆದರೆ ಎಷ್ಟೋ ಅದಕ್ಕೆ ವಿರುದ್ಧವಾಗಿ ಇದ್ದಾಗ ಅದನ್ನು ತ್ಯಾಗ ಮಾಡೋದರಲ್ಲಿ ಯಾವುದೇ ತಪ್ಪು ಇಲ್ಲ. ಅದನ್ನೇ ಈ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು. ಒಬ್ಬ ನಿಜವಾದ ಸಾಧು ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ಭಗವಂತನ ಭಕ್ತಿ ಸೇವೆಗೆ ಯಾವುದು ಅನುಕೂಲಕರ ಅದನ್ನು ಸ್ವೀಕಾರ ಮಾಡ್ತಾನೆ, ಯಾವುದು ಅನುಕೂಲಕರ ಅಲ್ಲ ಅದನ್ನು ಆತ ತಿರಸ್ಕರಿಸ್ತಾನೆ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದ ಕಿ.